ವೆಲ್ಕಮ್ ಬ್ಯಾಕ್ ಟು ರಂಜಿನಿ ಯೂಟ್ಯೂಬ್ ಚಾನಲ್. GDS ಥರ್ಡ್ ಮೆರಿಟ್ ಲಿಸ್ಟು ರಿಲೀಸ್ ಆಗಿದೆ. ಸೊ ಇನ್ನೂ ಯಾರೆಲ್ಲ ಚೆಕ್ ಮಾಡ್ಕೊಂಡಿಲ್ಲ ಚೆಕ್ ಮಾಡಿಕೊಂಡು 26ನೇ ತಾರೀಕು ಒಳಗಡೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಬೇಕಾಗತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ಮೇಯ್ನಾಗಿ ಏನು ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ, ನಾನು ಥರ್ಡ್ ಮೆರಿಟ್ ಲಿಸ್ಟ್ ರಿಲೀಸ್ ಆಯಿತು ಅಂತ ವಿಡಿಯೋನ ಹಾಕಿದಾದಮೇಲೆ ತುಂಬ ಜನ ಕಮೆಂಟ್ ಮಾಡಿರೋದೇನು ಅಂತಂದರೆ, ನೆಕ್ಸ್ಟು ನೋಟಿಫಿಕೇಷನ್ ಯಾವಾಗ ಆಗುತ್ತೆ, ನೆಕ್ಸ್ಟು ಶೆಡ್ಯೂಲ್ 2 ಯಾವಾಗ ರಿಲೀಸ್ ಆಗುತ್ತೆ, ಇದೇ ಕ್ವಶನ್ನ ಕೇಳ್ತಾ ಇದ್ದೀರಾ. ಸೊ ನಾನು ಈ ಒಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋನ ನೋಡಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಮೊದಲನೇದಾಗಿ ಈಗ ಶೆಡ್ಯೂಲ್ 1 ಅಂತ ಏನು ರಿಲೀಸ್ ಮಾಡಿದ್ದಾರೆ, ಜಾನ್ವರಿ ಶೆಡ್ಯೂಲು, ಆ ಒಂದು ಸ್ಕೆಡ್ಯೂಲ್ ಬಂದುಬಿಟ್ಟು ಎಂಡ್ ಆಗೋದು ಜೂನ್ 30ಗೆ. ಇದನ್ನು ಅವ್ರದ್ದೇ ಆದಂತಹ ಏನು ನೋಟಿಫಿಕೇಷನ್ ಏನು ಬಂದಿತ್ತು, ಡಿಸ್ಕ್ರಿಪ್ಟಿವ್ ನೋಟಿಫಿಕೇಷನ್, ಆ ಒಂದು ನೋಟಿಫಿಕೇಷನಲ್ಲಿ ತಿಳಿಸಿದ್ದಾರೆ. ಸೊ ಅದನ್ನು ನಾನು ಪ್ರೂಫ್ ಸಮೇತ ಒಂದು ವಿಡಿಯೋದಲ್ಲಿ ತೋರಿಸಿದ್ದೀನಿ, ಓಕೆನಾ. ಸೊ ಜೂನ್ 13 ಅಂದರೆ ನೆಕ್ಸ್ಟ್ ಮಂತ್ 30 ಆದ ನಂತರ ಯಾವುದೇ ಒಂದು ಇದನ್ನು ಕೂಡ ಮೆರಿಟ್ ಲಿಸ್ಟು ಕೂಡ ರಿಲೀಸ್ ಆಗೋದಿಲ್ಲ. ಅಲ್ಲಿವರೆಗೂ ಮಾತ್ರ ನಿಮಗೆ ರಿಲೀಸ್ ಆಗುತ್ತೆ. ಅಂದರೆ ಮ್ಯಾಕ್ಸಿಮಮ್ ಅಂದರೆ ಇನ್ನು ಒಂದು ಮೆರಿಟ್ ಲಿಸ್ಟು ರಿಲೀಸ್ ಆಗ್ಬೋದು, 4th ಮೆರಿಟ್ ಲಿಸ್ಟು ಲಾಸ್ಟ್ ಆಗುತ್ತೆ. ಸೊ ಅದಾದ ಮೇಲೆ ನಮಗೆ ಇನ್ನೊಂದು ಸ್ಕೆಡ್ಯೂಲ್ ಬಗ್ಗೆ ಏನು ಅಪ್ಡೇಟ್ ಸಿಗೋ ಅಂಥದ್ದು. ಅಲ್ಲಿವರೆಗೂ ಕೂಡ ಅಫಿಷಿಯಲ್ ಆಗಿ ಯಾವುದೇ ಅಪ್ಡೇಟ್ಗಳು ಕೂಡ ಸಿಕ್ಕೋದಿಲ್ಲ. ಆದರೆ ನನಗೆ ಗೊತ್ತಿರೋ ಹಾಗೆ ಲಾಸ್ಟ್ ಇಯರ್ ಎಲ್ಲ ಆಗಿರೋ ಹಾಗೆ, ಲಾಸ್ಟ್ ಇಯರ್ ಒಂದೇ ಏನು ನೋಟಿಫಿಕೇಷನ್ ಬಿಟ್ಟಿದ್ದಿದ್ದು. ಯಾಕೆ ಅಂತಂದರೆ ಎಲೆಕ್ಷನ್ ಬಂತು, ಹಾಗಾಗಿ ಒಂದೇ ನೋಟಿಫಿಕೇಷನ್ ಆಗಿದ್ದಿದ್ದು. ಆದರೆ ಲಾಸ್ಟ್ ಇಯರೆಲ್ಲ ಮೂರು ನೋಟಿಫಿಕೇಷನ್ ಆಗಿತ್ತು. ಅದೇ ರೀತಿಯಾಗಿ ತೊಗೊಂಡ್ರೆ ಈಗ ಜೂನಲ್ಲಿ ಈ ಒಂದು ಸ್ಕೆಡ್ಯೂಲ್ ಎಂಡ್ ಆಗುತ್ತೆ. ನೆಕ್ಸ್ಟು ಜುಲೈ ಅಥವಾ ಆಗಸ್ಟಲ್ಲಿ ಟ್ರಾನ್ಸ್ಫರಿಗೆ ಬಿಡ್ತಾರೆ. ಟ್ರಾನ್ಸ್ಫರ್ ಅದು ಪ್ರೋಸೆಸ್ ಬಂದುಬಿಟ್ಟು 1 ಮಂತ್ ಹಿಡಿಯುತ್ತೆ. ಅದಾದ ನಂತರ ನಿಮಗೆ ಹೊಸ ನೋಟಿಫಿಕೇಷನ್ ರಿಲೀಸ್ ಆಗುವಂಥದ್ದು ಆಲ್ಮೋಸ್ಟ್ ಆಗಸ್ಟ್ ಎಂಡಿಂಗ್ ಇಲ್ಲಾಂದರೆ ಸೆಪ್ಟೆಂಬರಲ್ಲಿ ನಿಮಗೆ ಇನ್ನೊಂದು ಹೊಸದಾದಂತಹ ನೋಟಿಫಿಕೇಷನ್ ಬರುತ್ತೆ, ಖಂಡಿತವಾಗ್ಲೂ ಬರುತ್ತೆ. ಸೊ ನಾರ್ಮಲ್ಲಾಗಿ ಈ ಒಂದು ಪೋಸ್ಟ್ ಆಫೀಸಲ್ಲಿ ಏನಂತಂದರೆ 2 ಇಲ್ಲಾಂದರೆ 3 ನೋಟಿಫಿಕೇಷನ್ ವರ್ಷವೂ ಕೂಡ ರಿಲೀಸ್ ಮಾಡ್ತಾರೆ. ಅಫಿಷಿಯಲ್ಲಾಗಿ ನನಗೇನಾದರೂ ಅಪ್ಡೇಟ್ ಬಂತು ಅಂತಂದರೆ ಖಂಡಿತ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಅದಕ್ಕೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ, ವೀಡಿಯೋಸ್ನ ಫಾಲೋ ಮಾಡ್ತಾಯಿರಿ. ನಿಮಗೆ ಖಂಡಿತವಾಗ್ಲೂ ಅಪ್ಡೇಟ್ ಸಿಗುತ್ತೆ ಬೇಗ. ಏನು ಯಾವಾಗ ಒಂದು ಅಫಿಷಿಯಲ್ ಅಪ್ಡೇಟ್ ಅಂತ ಬರುತ್ತೆ ಆವಾಗ ಖಂಡಿತವಾಗ್ಲೂ ನಾನು ತಿಳಿಸ್ಕೊಡ್ತೀನಿ. ನಿಮಗೆ ಸೆಪ್ಟೆಂಬರ್ ಇಲ್ಲಾಂದರೆ ಆಗಸ್ಟ್ ಎಂಡಿಂಗಲ್ಲಿ ಖಂಡಿತವಾಗ್ಲೂ ನೋಟಿಫಿಕೇಷನ್ ರಿಲೀಸ್ ಆಗುತ್ತೆ, ಓಕೆನಾ. ಸೊ ಇದು ಹೊಸ ನೋಟಿಫಿಕೇಷನ್ ಯಾವಾಗ ರಿಲೀಸ್ ಆಗುತ್ತೆ ಅಂತ ಕ್ವಶನ್ ಕೇಳಿರೋ ಅಂಥವರಿಗೆ. ನೆಕ್ಸ್ಟು 4th ಮೆರಿಟ್ ಲಿಸ್ಟ್ ರಿಲೀಸ್ ಆಗುತ್ತಾ ಖಂಡಿತವಾಗ್ಲೂ ಅಂತಂದರೆ, ಖಂಡಿತವಾಗ್ಲೂ 4th ಮೆರಿಟ್ ಲಿಸ್ಟ್ ರಿಲೀಸ್ ಆಗುತ್ತೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ಡೌಟು ಬೇಡ. ನೀವು ಇನ್ನೊಂದು ಅಬ್ಸರ್ವ್ ಮಾಡ್ಬೋದು, ಮೊನ್ನೆ ಥರ್ಡ್ ಮೆರಿಟ್ ಲಿಸ್ಟ್ ಏನು ಬಂತು, ಆ ಮೆರಿಟ್ ಲಿಸ್ಟಲ್ಲಿ 58% ಒಂದು ಸೆಲೆಕ್ಷನ್ ಆಗಿದೆ PWDದು. ಸೊ ಹಾಗಾದರೆ 58%ಗಿಂತ ಕಡಿಮೆ ಅಂದರೆ ಜಾಸ್ತಿ ಇರೋರಿಲ್ವ ಅಂತಂದರೆ ಖಂಡಿತ ಇದ್ದಾರೆ. ಆ ರೀಜನಲ್ಲಿ ಯಾರೂ ಅಪ್ಲೈ ಮಾಡಿರೋದಿಲ್ಲ. ಅದಕ್ಕೋಸ್ಕರನೇ ನಾನು ಹೇಳೋದು, ಪರ್ಸೆಂಟೇಜ್ ಎಷ್ಟಾದರೂ ಇರಲಿ ಅಪ್ಲೈ ಮಾಡಿ, ಅದು ಲಕ್ ಅಂತಲೇ ಹೇಳಬೇಕಾಗತ್ತೆ. ಸೊ ಲಕ್ಕಿಂದ ಸಿಕ್ಕಿದ್ರೂ ಸಿಗ್ಬೋದು, ಕೆಲವೊಂದು ಸರಿ ಕಡಿಮೆ ಪರ್ಸೆಂಟೇಜ್ ಇದ್ರೂ ಕೂಡ. ಸೊ ಹಾಗಾಗಿ ಎಲ್ಲರೂ ಕೂಡ ಅಪ್ಲೈ ಮಾಡಿ, ಓಕೆನಾ. ನೆಕ್ಸ್ಟ್ ಸ್ಕೆಡ್ಯೂಲ್ ಯಾವಾಗ ಬಿಡ್ತಾರೆ ಅಂತ ಅಪ್ಡೇಟ್ ಸಿಕ್ಕ ತಕ್ಷಣ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ನಾನು ರಿಪ್ಲೈ ಮಾಡ್ತೀನಿ. ಥ್ಯಾಂಕ್ ಯು.